ದೇವಾಧಿದೇವ ಪ್ರಥಮ ತೀರ್ಥಂಕರ ಶ್ರೀ ಆದಿನಾಥ ಭಗವಾನರಿಗೆ ಜೈ. ಸಂತ ಶಿರೋಮಣಿ ಅಧ್ಯಾತ್ಮ ಸರೋವರದ ರಾಜಹಂಸ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರಿಗೆ ಜೈ. ಅಭೀಕ್ಷ್ಣ ಜ್ಞಾನೋಪಯೋಗಿ ಮುನಿಶ್ರೀ ಪ್ರಣಮ್ಯ ಸಾಗರ ಮಹಾರಾಜರಿಗೆ ಜೈ. ವಾತ್ಸಲ್ಯಮೂರ್ತಿ ಆಚಾರ್ಯ ಶ್ರೀ ಪುಣ್ಯಸಾಗರ ಮಹಾರಾಜರಿಗೆ ಜೈ. ಎಲ್ಲರಿಗೂ ಜೈ ಜಿನೇಂದ್ರ ಮತ್ತು ವಂದನಾ. ವಿದ್ಯಾ ಸಂತು ಜೈನ ಚಾನೆಲ್ಲಿಗೆ ತಮಗೆಲ್ಲ ಸ್ವಾಗತ. ಬನ್ನಿ ಈಗ ಗ್ರಂಥರಾಜ ತತ್ವಾರ್ಥ ಸೂತ್ರದ ಸ್ವಾಧ್ಯಾಯ ಪ್ರಾರಂಭಿಸೋಣ. ಅಧ್ಯಾಯ 1ರ 3ನೆಯ ಸೂತ್ರ ಹೀಗಿದೆ: ತನ್ನಿಸರ್ಗಾದಧಿಗಮಾದ್ವಾ. ಇಲ್ಲಿ ಸಮ್ಯಕ್ ದರ್ಶನ ಉಂಟಾಗುವ ಕಾರಣಗಳನ್ನು ಆಚಾರ್ಯರು ತಿಳಿಸಿಕೊಡುತ್ತಿದ್ದಾರೆ. ಸಮ್ಯಕ್ ದರ್ಶನವು ಈ 2 ಕಾರಣಗಳಿಂದ ಉಂಟಾಗುತ್ತದೆ. ಒಂದು ನಿಸರ್ಗ ಮತ್ತು ಇನ್ನೊಂದು ಅಧಿಗಮ. ಇಲ್ಲಿ ನಿಸರ್ಗ ಎಂದರೆ ಸ್ವಭಾವದಿಂದ, ಅಂದರೆ ತನ್ನಷ್ಟಕ್ಕೆ ತಾನೇ ಆತ್ಮನಲ್ಲಿ ಉಂಟಾಗುವ ಕ್ರಿಯೆ. ಅಧಿಗಮ ಎಂದರೆ ಪರ ಉಪದೇಶದಿಂದ ಉತ್ಪನ್ನವಾದ ಜ್ಞಾನದ ಮೂಲಕ ಉಂಟಾಗುವುದು. ಕಾರಣದ ಜ್ಞಾನವಾದ ನಂತರವೇ ಕಾರ್ಯದ ಪ್ರಾಪ್ತಿಯಾಗುತ್ತದೆ. ಈ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಸಮ್ಯಕ್ ದರ್ಶನದ 3 ಮುಖ್ಯ ಭೇದಗಳನ್ನು ತಿಳಿದುಕೊಳ್ಳಬೇಕು. ಒಂದು ಉಪಶಮ ಸಮ್ಯಕ್ ದರ್ಶನ, ಎರಡನೆಯದು ಕ್ಷಯೋಪಶಮ ಸಮ್ಯಕ್ ದರ್ಶನ ಮತ್ತು ಮೂರನೆಯದು ಕ್ಷಾಯಿಕ ಸಮ್ಯಕ್ ದರ್ಶನ. ಈ 3 ತರದ ಸಮ್ಯಕ್ ದರ್ಶನ ಪ್ರಾಪ್ತವಾಗುವಲ್ಲಿ ಈ 2 ಕಾರಣಗಳಿರುತ್ತವೆ. ಒಂದು ನಿಸರ್ಗ ಮತ್ತು ಇನ್ನೊಂದು ಅಧಿಗಮ. ಉಪಶಮ ಸಮ್ಯಕ್ ದರ್ಶನವು ನಿಸರ್ಗದಿಂದ ಅಥವಾ ಅಧಿಗಮದಿಂದ ಉಂಟಾಗುತ್ತದೆ. ಕ್ಷಯೋಪಶಮ ಸಮ್ಯಕ್ ದರ್ಶನವೂ ಕೂಡ ನಿಸರ್ಗದಿಂದ ಅಥವಾ ಅಧಿಗಮದಿಂದ ಉಂಟಾಗುತ್ತದೆ. ಕ್ಷಾಯಿಕ ಸಮ್ಯಕ್ ದರ್ಶನವೂ ಕೂಡ ನಿಸರ್ಗದಿಂದ ಅಥವಾ ಅಧಿಗಮದಿಂದ ಉಂಟಾಗುತ್ತದೆ. ಈಗ ಇಲ್ಲಿ ನಿಸರ್ಗ ಎಂದರೆ ಏನು ಎಂಬುದು ವಿಚಾರಣೀಯ ವಿಷಯವಾಗಿದೆ. ಒಂದು ವೇಳೆ ಸಮ್ಯಕ್ ದರ್ಶನವು ನಿಸರ್ಗದಿಂದ ಉಂಟಾದರೆ ಅದರಲ್ಲಿ ಅಧಿಗಮದ ಅವಶ್ಯಕತೆ ಇರುತ್ತದೋ ಅಥವಾ ಇಲ್ಲವೋ? ಒಂದು ವೇಳೆ ಸಮ್ಯಕ್ ದರ್ಶನವು ಅಧಿಗಮದಿಂದ ಉಂಟಾದರೆ ಅದರಲ್ಲಿ ನಿಸರ್ಗದ ಪಾತ್ರ ಇರುತ್ತದೋ ಅಥವಾ ಇಲ್ಲವೋ? ಈ ಸೂತ್ರದ ಅನ್ವಯಾರ್ಥವನ್ನು ಬೇರ್ಪಡಿಸಿ ನೋಡಿದಾಗ ತತ್ ಎಂದರೆ ಈ ಸಮ್ಯಕ್ ದರ್ಶನವು, ನಿಸರ್ಗಾದ್ ಎಂದರೆ ನಿಸರ್ಗದಿಂದ, ವ ಎಂದರೆ ಅಥವಾ ಎಂದು, ಅಧಿಗಮಾದ್ ಎಂದರೆ ಅಧಿಗಮದಿಂದ ಉತ್ಪನ್ನವಾಗುತ್ತದೆ. ಅಂದರೆ ಇದರ ಸರಳ ಭಾವಾರ್ಥ ಸಮ್ಯಕ್ ದರ್ಶನವು ನಿಸರ್ಗದಿಂದಲೂ ಆಗುತ್ತದೆ ಮತ್ತು ಅಧಿಗಮದಿಂದಲೂ ಆಗುತ್ತದೆ. ಈಗ ಇವೆರಡರ ಅಂತರವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಈ ಮೊದಲೇ ಹೇಳಿದ ಹಾಗೆ ನಿಸರ್ಗ ಎಂದರೆ ಸ್ವಭಾವದಿಂದ, ಅಂದರೆ ತನ್ನಷ್ಟಕ್ಕೆ ತಾನೇ ಆತ್ಮನಲ್ಲಿ ಉಂಟಾಗುವ ಕ್ರಿಯೆ. ಅಧಿಗಮ ಎಂದರೆ ಪರ ಉಪದೇಶದಿಂದ ಉತ್ಪನ್ನವಾದ ಜ್ಞಾನದ ಮೂಲಕ ಉಂಟಾಗುವುದು. ಈಗ ಒಂದು ಪ್ರಶ್ನೆ ಮೂಡಬಹುದು: ಸಮ್ಯಕ್ ದರ್ಶನವು ಕೇವಲ ಸ್ವಭಾವದಿಂದಲೇ ಉತ್ಪನ್ನವಾಗುತ್ತದೆಯೇ? ಯಾವುದೇ ಪುರುಷಾರ್ಥವಿಲ್ಲದೆ ಸಮ್ಯಕ್ ದರ್ಶನವು ಪರ ಉಪದೇಶವಿಲ್ಲದೆಯೂ ಉಂಟಾಗುತ್ತದೆಯೇ? ಆದರೆ ಕೆಲವು ವಿದ್ವಾನರ ವಾದವೇನೆಂದರೆ ಅಧಿಗಮವಂತೂ ಸಮ್ಯಕ್ ದರ್ಶನಕ್ಕೆ ನಿಜವಾದ ಕಾರಣವಿದೆ. ಆದರೆ ನಿಸರ್ಗವು ಯಾವಾಗ ಕಾರಣವಾಗಬಹುದೆಂದರೆ ಈ ಮೊದಲು ಅಧಿಗಮವಾಗಿದ್ದರೆ ಮಾತ್ರ. ಅಂದರೆ ಇವರ ಪ್ರಕಾರ ನಮಗೆ ಈ ಮೊದಲು ಪರ ಉಪದೇಶದಿಂದ ಸಮ್ಯಕ್ ದರ್ಶನ ಲಭಿಸಿರಬಹುದು, ಮತ್ತೆ ನಾವು ಸಮ್ಯಕ್ತ್ವವನ್ನು ಬಿಟ್ಟಿರಬೇಕು. ಮತ್ತೆ ಭವಿಷ್ಯದಲ್ಲಿ ನಮಗೆ ಸಮ್ಯಕ್ ದರ್ಶನ ಉಂಟಾದರೆ ಆಗ ನಿಸರ್ಗದಿಂದ, ಎಂದರೆ ಪರ ಉಪದೇಶವಿಲ್ಲದೆಯೇ ಉಂಟಾಗಬಹುದು. ಹೀಗೆ ಕೆಲ ವಿದ್ವಾನರ ಮಾನ್ಯತೆಯಾಗಿದೆ. ಅಂದರೆ ಜ್ಞಾನವಿಲ್ಲದೆ ಸಮ್ಯಕ್ ದರ್ಶನವಾಗುವುದಿಲ್ಲ ಎಂಬುದು ಇವರ ಮಾನ್ಯತೆ. ಇವರಂತೆ ನೋಡಿದರೆ ವರ್ತಮಾನದ ಅಪೇಕ್ಷೆಯಿಂದ ನಿಸರ್ಗದಿಂದ ಸಮ್ಯಕ್ ದರ್ಶನ ಆಗುವುದು ಮತ್ತು ಭೂತದ ಅಪೇಕ್ಷೆಯಿಂದ ಅಧಿಗಮ ಕಾರಣವಾಗಿರಬಹುದು ಎಂದು. ಆದರೆ ನಾವು ಈ ವಿಷಯವನ್ನು ಸ್ವಲ್ಪ ಮರುಚಿಂತನೆ ಮಾಡಬೇಕು. ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರು ಸಹ ಇದಕ್ಕೆ ತಮ್ಮ ಚಿಂತನೆಯಲ್ಲಿ ಹೇಳುತ್ತಾರೆ: ಒಂದು ವೇಳೆ ಸಮ್ಯಕ್ ದರ್ಶನವು ಈಗ ಪ್ರಸ್ತುತ ನಿಸರ್ಗದಿಂದ ಉಂಟಾಗುತ್ತಿದ್ದು ಮತ್ತು ಅದರಲ್ಲಿಯೂ ಈ ಪೂರ್ವದಲ್ಲಿ ಅಧಿಗಮದ ಕಾರಣವೂ ಆಗಿದ್ದರೆ ಅಲ್ಲಿಗೆ ಒಟ್ಟಾರೆಯಾಗಿ ಅಧಿಗಮದ ಮಹತ್ವ ಮಾತ್ರವೇ ಉಳಿಯಿತಲ್ಲ. ಹೀಗೆ ನೋಡಿದರೆ ಅಧಿಗಮವೇ ಮುಖ್ಯವಾಯಿತು. ಹಾಗಾದರೆ ಈ ಸೂತ್ರದಲ್ಲಿ ಆಚಾರ್ಯ ಉಮಾಸ್ವಾಮಿಗಳು ಸಮ್ಯಕ್ ದರ್ಶನಕ್ಕೆ ಈ 2 ಕಾರಣಗಳನ್ನು ಏಕೆ ಕೊಟ್ಟಿದ್ದಾರೆ, ನಿಸರ್ಗ ಮತ್ತು ಅಧಿಗಮ ಎಂದು? ಆಗ ನಮ್ಮಲ್ಲಿ ಈ ರೀತಿಯ ಪ್ರಶ್ನೆಯೂ ಉದ್ಭವಿಸಬಹುದು:
ಏನೆಂದರೆ ಉಪದೇಶವಿಲ್ಲದೆ ಸಮ್ಯಕ್ ದರ್ಶನ ಹೇಗೆ ಸಾಧ್ಯ? ತತ್ವದ ಜ್ಞಾನ ಮತ್ತು ಶ್ರದ್ಧೆ ಹೇಗೆ ಉಂಟಾಗುತ್ತದೆ? ನಿಸರ್ಗದಲ್ಲಿ ಕೇವಲ ಉಪದೇಶವನ್ನು ಹೊರತುಪಡಿಸಲಾಗಿದೆ ಅಷ್ಟೇ. ಹಾಗಾಗಿ ನಿಸರ್ಗಕ್ಕೆ ಬೇರೆ ಕಾರಣಗಳು ಇರುತ್ತವೆ. ಕೇವಲ ಉಪದೇಶವೊಂದರಿಂದಲೇ ಸಮ್ಯಕ್ ದರ್ಶನವಾಗಬೇಕೆಂದಿಲ್ಲ, ಅನ್ಯ ಕಾರಣಗಳೂ ಉಂಟು. ಜಿನಬಿಂಬದ ದರ್ಶನ, ಜಾತಿ ಸ್ಮರಣೆ ಇವು ಕೂಡ ಸಮ್ಯಕ್ ದರ್ಶನಕ್ಕೆ ಕಾರಣವಾಗುತ್ತವೆ. ಇದರಿಂದ ನಮ್ಮಲ್ಲಿ ಇನ್ನೂ ಒಂದು ಪ್ರಶ್ನೆ ಏಳಬಹುದು. ಜಿನಬಿಂಬದ ದರ್ಶನ ಮಾತ್ರದಿಂದ ತತ್ವದ ಜ್ಞಾನ ಬರಲು ಹೇಗೆ ಸಾಧ್ಯ? ಜ್ಞಾನವಿಲ್ಲದೆ ಶ್ರದ್ಧೆ ಬರಲು ಹೇಗೆ ಸಾಧ್ಯ ಎಂದು. ಹಾಗಾಗಿ ನಾವು ಸೂತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ ತಿಳಿದುಕೊಳ್ಳಬೇಕು. ಸ್ವಭಾವದ ಅರ್ಥವೆಂದರೆ ಕೇವಲ ಪರ ಉಪದೇಶವಿಲ್ಲದೆ ಎಂದು. ಜಿನೇಂದ್ರ ಭಗವಂತರ ಪ್ರತಿಮೆಯನ್ನು ನೋಡಿಯೂ ಸಹ ನಮಗೆ ಸಮ್ಯಕ್ ದರ್ಶನ ಪ್ರಾಪ್ತಿಯಾಗಬಹುದು. ನಾವು ಈ ಹಿಂದಿನ ಕ್ಲಾಸಿನಲ್ಲಿ ತಿಳಿದುಕೊಂಡಂತೆ ಅರಿಹಂತ ಭಗವಾನರಲ್ಲಿ ಎಲ್ಲಾ 7 ತತ್ವಗಳು ಗರ್ಭಿತವಾಗಿವೆ. ಯಾರಿಗೆ ಅವರನ್ನು ನೋಡಿ ಶ್ರದ್ಧೆ ಉಂಟಾಗುವುದೋ, ಓಹೋ ಇವರೇ ನಿಜವಾದ ದೇವರು ಎಂದು, ಅವರಿಗೆ ಎಲ್ಲಾ ತತ್ವಗಳ ಮೇಲೆ ಶ್ರದ್ಧೆ ಉಂಟಾದಂತೆಯೇ ಸರಿ. ಅನಾದಿ ಮಿಥ್ಯಾದೃಷ್ಟಿ ಜೀವ ಈ ಎರಡರಲ್ಲಿ ಯಾವುದಾದರೊಂದು ಕಾರಣ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳುತ್ತದೆ. ಈಗ ಇನ್ನೊಂದು ಪ್ರಶ್ನೆ ಉದ್ಭವಿಸಬಹುದು. ಏನಪ್ಪಾ ಎಂದರೆ ಸಮ್ಯಕ್ ದರ್ಶನವು ಪ್ರಾಪ್ತವಾಗಬೇಕಾದರೆ ಈ 5 ಲಬ್ಧಿಗಳ ಮಾಧ್ಯಮದಿಂದ ಆಗುತ್ತದೆ. ಕ್ಷಯೋಪಶಮ ಲಬ್ಧಿ, ವಿಶುದ್ಧಿ ಲಬ್ಧಿ, ದೇಶನಾ ಲಬ್ಧಿ, ಪ್ರಾಯೋಗ್ಯ ಲಬ್ಧಿ ಮತ್ತು ಕರಣಲಬ್ಧಿ. ಈಗ ಇದರಲ್ಲಿ ದೇಶನಾ ಲಬ್ಧಿ ಇದೆ. ಇದನ್ನು ನೋಡಿ ಕೇಳಬಹುದು, ದೇಶನಾ ಎಂದರೆ ಉಪದೇಶದ ಅವಶ್ಯಕತೆ ಇದೆ ಅಲ್ಲವೇ ಎಂದು. ಆದರೆ ಇದಕ್ಕೂ ಕೂಡ ಸಮಾಧಾನವಿದೆ. ಲಬ್ಧಿಸಾರ ಎನ್ನುವ ಗ್ರಂಥದಲ್ಲಿ ಆಚಾರ್ಯ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಹೇಳಿದ್ದಾರೆ, 6 ದ್ರವ್ಯ ಮತ್ತು 9 ಪದಾರ್ಥಗಳನ್ನು ಪ್ರಕಾಶಿತಗೊಳಿಸುವ ಉಪದೇಶ ಮತ್ತು ಉಪದೇಶ ಕೊಡುವ ಆಚಾರ್ಯರುಗಳ ಮುನಿಗಳ ಸನ್ನಿಧಾನ, ಸನ್ನಿಧಿ, ಸಾನ್ನಿಧ್ಯ ಇವು ದೇಶನಾಲಬ್ಧಿ ಎನಿಸಿಕೊಳ್ಳುತ್ತದೆ. ಎಂದರೆ ಇಲ್ಲಿ ದೇಶನಾಲಬ್ಧಿ 2 ಪ್ರಕಾರದ್ದಿದೆ. ಒಂದು ಆಚಾರ್ಯರು ಅಥವಾ ಮುನಿಗಳು ಅಥವಾ ಉಪದೇಶ ಕೊಡುವ ಇತರೆ ಯಾರ ಸಾನ್ನಿಧ್ಯ ಸಿಗುವುದೋ ಅದು ಕೂಡ ದೇಶನಾಲಬ್ಧಿ ಇದೆ. 2 ಕೊಟ್ಟ ಉಪದೇಶವನ್ನು ಧಾರಣೆ ಮಾಡಿಕೊಳ್ಳುವುದು ಸಹ ದೇಶನಾಲಬ್ಧಿ ಇದೆ. ಆದರೆ ನಾವುಗಳು ಈತನಕ ದೇಶನ ಎಂದರೆ ಕೇವಲ ಕೇಳುವುದು, ಆಲಿಸುವುದು ಮಾತ್ರ ಎಂದು ತಿಳಿದಿದ್ದೇವೆ. ಮಹಾನ್ ಆಚಾರ್ಯರುಗಳ ದರ್ಶನದಿಂದಲೇ ಹೆಚ್ಚು ವಿಶುದ್ಧಿಯಾಗಿ ಉಪದೇಶ ಆಲಿಸದೆಯೇ ನಿಸರ್ಗಾತ್ ಸ್ವಭಾವದಿಂದ ಸಮ್ಯಕ್ ದರ್ಶನ ಉಂಟಾಗುತ್ತದೆ. ಹೇಗೂ ಸಾಧ್ಯತೆ ಇದೆ. ಹಾಗಾದರೆ ಗುರು ಪ್ರವಚನ ಕೇಳುವ ಅವಶ್ಯಕತೆ ಇಲ್ಲವೇ? ಆದರೆ ಎಲ್ಲರಿಗೂ ಸ್ವಭಾವದಿಂದ ಶ್ರದ್ಧೆ ಉತ್ಪನ್ನವಾಗುವುದಿಲ್ಲ. ಗುರುಗಳ ಪ್ರವಚನ ಕೇಳಬೇಕಾಗುತ್ತದೆ. ಯಾರಿಗೆ ಸಾನ್ನಿಧ್ಯದಿಂದ ಪ್ರಾಪ್ತವಾಗುವುದಿಲ್ಲ ಅವರಿಗೆ ಕೇಳುವುದರಿಂದ ಪ್ರಾಪ್ತವಾಗುತ್ತದೆ. ನಿಸರ್ಗದ ಅರ್ಥವನ್ನು ಇನ್ನೂ ಸ್ಪಷ್ಟವಾಗಿ ತಿಳಿಯಲು ಉದಾಹರಣೆ ನೋಡೋಣ. ಉದಾಹರಣೆಗೆ ಪಕ್ಷಿಗಳಿವೆ. ಹಾರುವುದು ಅವುಗಳ ಜನ್ಮತಃ ಸ್ವಭಾವವಿದೆ. ಹಾಗೆಯೇ ಗರ್ಜಿಸುವುದು ಸಿಂಹದ ಜನ್ಮತಃ ಸ್ವಭಾವವಿದೆ. ಇದನ್ನು ಯಾರೂ ಸಹ ಅವುಗಳಿಗೆ ಶಿಕ್ಷಣ ಕೊಡುವುದಿಲ್ಲ. ತಮ್ಮಷ್ಟಕ್ಕೆ ತಾವೇ ಈ ಸ್ವಭಾವವನ್ನು ಅನುಸರಿಸುತ್ತವೆ. ಇದಕ್ಕೆ ಸ್ವಭಾವವೆನ್ನುತ್ತಾರೆ. ಇದೇ ರೀತಿ ಸಮ್ಯಕ್ ದರ್ಶನವೂ ಉಂಟಾಗುತ್ತದೆ ಎಂದು ಆಚಾರ್ಯರು ಹೇಳುತ್ತಾರೆ. ಅಂತರಂಗದಿಂದ ಕರ್ಮಗಳ ಸ್ಥಿತಿಗಳು, ಕರ್ಮಗಳ ಕ್ಷಯೋಪಶಮವೇ ಕಾರಣವಿರುತ್ತವೆ. ಬಹಿರಂಗದಲ್ಲಿ ಜಿನಬಿಂಬ ಅಥವಾ ಆಚಾರ್ಯ ಮುನಿಗಳ ಸಾನ್ನಿಧ್ಯ ಸಿಕ್ಕು ತತ್ವದ ಪರಿಣತಿ ತನ್ನಷ್ಟಕ್ಕೆ ತಾನೇ ಆಗುವುದು. ಎಲ್ಲ ರೀತಿಯ ಯೋಗ್ಯತೆಗಳು ಸಿಕ್ಕ ನಂತರ ಉಂಟಾಗುವುದಕ್ಕೂ ಸ್ವಭಾವ ಎನ್ನುತ್ತಾರೆ. ಹೀಗೆ ನಾವು 3ನೆಯ ಸೂತ್ರದಲ್ಲಿ ಸಮ್ಯಕ್ ದರ್ಶನಕ್ಕೆ ನಿಸರ್ಗ ಮತ್ತು ಅಧಿಗಮ ಕಾರಣಗಳನ್ನು ತಿಳಿದುಕೊಂಡೆವು. ಮುಂದಿನ 4ನೇ ಸೂತ್ರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಜೈ ಜಿನೇಂದ್ರ.